ನಮಸ್ತೆ ಸ್ನೇಹಿತರೆ. ಈ ದಿನ ತುಂಬ ಜನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಕೋವಿಡ್ ಆದ ನಂತರ ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ತುಂಬ ಜನ ಅಲ್ಲಿ ಲೈಫ್ನ ಸೆಟ್ಲ್ ಮಾಡ್ಕೊಂಡಿದ್ದಾರೆ. 5 ವರ್ಷಕ್ಕೆ ಮುಂಚೆ 1 ಲಕ್ಷ ಆಗಿದವರು ಇವತ್ತು 50 ಲಕ್ಷ ಆಗಿದೆ. ಇದೊಂಥರ ನ್ಯೂಸ್ ಓದಿದ್ರೆ ಇನ್ನೊಂಥರ ನಾವು ನ್ಯೂಸ್ ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ. ಪೇಪರಲ್ಲಾಗಲಿ ಮಾಧ್ಯಮಗಳಾಗಲಿ ಮತ್ತೊಂದಾಗಲಿ ತುಂಬ ಜನ ದುಡ್ಡು ಕಳ್ಕೊಂಡ್ರು, ಎಷ್ಟೊಂದು ಕೋಟ್ಯಾಧೀಶರು ಬಂದು ಬೀದಿಗೆ ಬಂದರು. ಇದೆಲ್ಲ ನಾವು ಓದ್ತಾನೆ ಇರ್ತೀರಿ. ಸೊ ಅದರಿಂದ ಏನಾಗ್ಬಿಡುತ್ತೆ, ಕಾಮನ್ ಮ್ಯಾನ್ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾ ಅಥವಾ ನಮ್ಮ ಕನ್ನಡದವ್ರಿಗೆ ಏನು ಅನ್ಸ್ಬಿಡುತ್ತೆ ಅಂದರೆ, ಇದು ನಮ್ಗೆ ಆಗದಿರೋದಪ್ಪ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವಾಗಲೂ ಲಾಸ್ ಆಗುತ್ತಪ್ಪ, ನಮ್ಗೆ ಅನ್ಸರ್ಟೆಂಟಿ, ಇಲ್ಲಿ ಸೇಫ್ಟಿ ಇದೆಯಾ, ನಮಗೆ ಗ್ಯಾರಂಟಿ ಇದೆಯಾ, ಮತ್ತೊಂದು ಮಗದೊಂದು ಅನ್ನೋದು ತುಂಬ ನಮ್ಮ ಪ್ರಶ್ನೆಗಳಿದ್ದೇ ಇರುತ್ತೆ. ಹೌದಾ ಅಲ್ವಾ? ಬಟ್ ಈ ಸ್ಟಾಕ್ಸು, ಮ್ಯೂಚುವಲ್ ಫಂಡು, ಇನ್ವೆಸ್ಟ್ಮೆಂಟ್ ಇದಕ್ಕೆ ಹೋಗೋಕ್ಕೆ ಮುಂಚೆ ಅಟ್ಲೀಸ್ಟ್ ಬೇಸಿಕ್ನ ಒಂದು ಕೆಲವು ಕಡೆ ನಾವು ಅರ್ಥ ಮಾಡ್ಕೊಂಬಿಡೋಣ, ಆಯಿತಾ? ಬೇಸಿಕ್ ಏನು ಅಂದರೆ, ಇದರಿಂದ ಸ್ಟಾಕ್ ಮಾರ್ಕೆಟ್ ಹೇಗೆ ಫಂಕ್ಷನ್ ಆಗುತ್ತೆ ಅನ್ನೋದು ತುಂಬ ದೊಡ್ಡ ಟಾಪಿಕ್ ಆದ್ರೂ ನಾವು ಕೆಲವು ಕಡೆ ಕೋರಿಲೇಟ್ ಅಥವಾ ನಾವು ಅದನ್ನು ಕೆಲವು ಸಲ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗೋಣ. ಈಗ ಸ್ನೇಹಿತರೆ, ತುಂಬ ಸಲ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಭೂಮಿ ಮೇಲೆ ದುಡ್ಡು ಹಾಕಿ ಯಾರನ್ನ ಕಳ್ಕೊಂಡಿದ್ದೀರಾ? 90% ಹೇಳ್ತೀರಾ, ಇಲ್ಲ ಸರ್, ಭೂಮಿಲಿ ಯಾವತ್ತೇ ಹಾಕಿದ್ರು ಬೆಂಗಳೂರಲ್ಲಿ ಒಳ್ಳೆ ಬೆಲೆ ಬಂದೇ ಬಂದಿದೆ. ಹೌದಾ ಅಲ್ವಾ? ಕರೆಕ್ಟ್ ಅಲ್ವಾ? ಅದೇ ಥರನೇ ಭೂಮಿಲಿ ಇನ್ನು ಹತ್ತರಷ್ಟಿಗೆ ತುಂಬ ಕಹಿ ಅನುಭವಗಳಾಗಿದೆ. ಎಲ್ಲೋ ರೆವಿನ್ಯೂ ಸೈಟ್ ತೊಗೊತಾರೆ, ಎಲ್ಲೋ ಕನ್ವರ್ಟ್ ಆಗದಿರೋ ಲ್ಯಾಂಡ್ ತೊಗೊತಾರೆ, ಯಾವುದೋ ಒಂದು ಸೈಟ್ ತೊಗೊತಾರೆ, ಅದರಲ್ಲೊಂದು ಕೇಸ್ ಆಗಿಬಿಡುತ್ತೆ, ಯಾರೋ ಕೇಸ್ ಆಗ್ತಾರೆ. ಇದೆಲ್ಲ ತುಂಬ ಜನ ಸಂಕಟಪಟ್ಟಿರೋರು ಹೇಳ್ತಾರೆ, ನಮಗೆ ಸಾವಾಸನೆ ಬೇಡಪ್ಪ, ಬಾಡಿಗೆ ಮಾಡಿದರೆ ಸಾಕು ಅಂತ. ಆದರೆ ಯಾರನ್ನ BDA ಸೈಟು ತೊಗೊಂಡು 15, 20, 25, 30 ವರ್ಷಕ್ಕೆ ಮುಂಚೆ ಅವ್ರಿಗೆ ಮಾತು ಕೇಳಿ, ಹೌದು ಸರ್, ಯಾರೋ ಈ ಥರ ಅಪ್ಲಿಕೇಶನ್ ತಂದಿದ್ರು ಸರ್, 25,000 ರೂಪಾಯಿ ಆಗಿದೆ ಸರ್, ಇವತ್ತು ನೋಡಿದ್ರೆ ಅದು ಏನಿಲ್ಲ ಅಂದ್ರೂ 75 ಲಕ್ಷ ಇದೆ ಸರ್ ಸೈಟು. ಹೌದಾ ಅಲ್ವಾ? ನಮ್ಮ ಸುತ್ತಮುತ್ತ ಯಾವುದೇ BDA ಸೈಟನ್ನು ನೋಡ್ಬೋದು. ನಮ್ಮ JP ನಗರನ ನೋಡ್ಬೋದು, ನಮ್ಮ ವಿಶ್ವೇಶ್ವರ ಲೇಔಟನ್ನು ನೋಡ್ಬೋದು, ನಮ್ಮ ಬನಶಂಕರಿ ನೋಡ್ಬೋದು. ಇದೆಲ್ಲ BDA ಅಲಾಟ್ ಮಾಡಿದ್ದು ಯಾವಾಗ? 50,000, 1 ಲಕ್ಷ, 2 ಲಕ್ಷಕ್ಕೆ. ಎಷ್ಟು ವರ್ಷಕ್ಕೆ ಮುಂಚೆ ಅಲಾಟ್ ಮಾಡಿದ್ರು? ಸರಿಸುಮಾರು 20-30 ವರ್ಷಗಳಿಂದ. ಸೊ ನೀವು ಆಗ 50,000, 1 ಲಕ್ಷ ಏನು ಹಾಕಿದ್ರು, ಅಟ್ಲೀಸ್ಟ್ 23 ವರ್ಷ ಕಾಯ್ದ್ರಿ ತಾನೆ, ಒಳ್ಳೆ ದುಡ್ಡು ಬಂತಲ್ಲ. ಅದೇ ಸಮಯದಲ್ಲಿ ಬೇಡ, ನನಗೆ 50,000 ರೂಪಾಯಿ ಏನಕ್ಕೆ, ನನಗೆ ಯಾರು 10,000 ರೂಪಾಯಿಗೆ ಇಲ್ಲಿ ಸ್ವಲ್ಪ ಊರಾಚೆ ಸೈಟ್ ಕೊಡ್ತಾ ಇದ್ದಾರೆ ಅಂತ ರೆವಿನ್ಯೂ ಸೈಟ್ ತೊಗೊಂಡಿದ್ದಾರೆ, ಇಲ್ಲ ಅಂತ ಇಲ್ಲ. 10,000 ರೂಪಾಯಿಗೆ ರೆವಿನ್ಯೂ ಸೈಟ್ ತೊಗೊಂಡು 1 ಕೋಟಿ ರೂಪಾಯಿಗೆ ಹೋಗೋರು ಇದ್ದಾರೆ. ನಾನು ಇಲ್ಲ ಹೇಳ್ತಲ್ಲ. ಬಟ್ ರೆವಿನ್ಯೂ ಸೈಟಲ್ಲಿ ತುಂಬ ಜನ ದುಡ್ಡು ಮಾಡಿರೋದಕ್ಕೆ ಕಳ್ಕೊಂಡಿರೋದಿದೆ. ಒಪ್ಕೊತಿರಲ್ಲ? ಅದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ನೀವು ಮ್ಯೂಚುವಲ್ ಫಂಡಲ್ಲೂ ಅಷ್ಟೇ ತುಂಬ ಜನ ದುಡ್ಡು ಮಾಡ್ಕೊಂಡಿರೋದು ನೋಡಿದ್ದೀರಿ, ತುಂಬ ಜನ ದುಡ್ಡು ಕಳ್ಕೊಂಡಿರೋದು ನೋಡಿದ್ದೀರಿ. ಬಟ್ ಇದನ್ನು, ಈ ದುಡ್ಡು ಮಾಡೋದು ಕಳ್ಕೊಳೋದಕ್ಕಿಂತ ನಾವು ಒಂದು ಅರ್ಥ ಮಾಡ್ಕೊಳ್ಳೋಣ, ಸೇಫ್ಟಿ ಅಂದರೆ ಏನು, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ ಸೇಫ್ಟಿ ಇದೆಯಾ, ನಮಗೆ ದುಡ್ಡು ಗ್ಯಾರಂಟಿ ಇದೆಯಾ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಮುಂಚೆ ವಾಪಸ್ ನಾವು BDA ಸೈಟ್ಗೆ ಬರೋಣ. ಈಗ BDA ಸೈಟ್ ನಿಮ್ಗೆ ಅಲಾಟ್ ಮಾಡಿದ ತಕ್ಷಣ ಪ್ರತಿದಿನ ನೀವು ಅದನ್ನು ಬೆಲೆ ಅಂತೂ ಚೆಕ್ ಮಾಡೋದೇ ಇಲ್ಲ. ಅಟ್ಲೀಸ್ಟ್ ನೀವು ಸರಿಸುಮಾರು 15-20 ವರ್ಷ ಬಿಟ್ಟೇ ಬಿಡ್ತೀರಾ. ಹೌದಾ ಅಲ್ವಾ? ಏನಕ್ಕೆ ಬಿಡ್ತೀರಾ ಅಂದರೆ, ಗೌರ್ಮೆಂಟ್ ಕೊಟ್ಟಿರೋದು ಏನು ತಂತೆ ತಕರಾರಿಲ್ಲ, ಎಲ್ಲ ಥರ ಬೆನಿಫಿಟ್ಸ್ ಕೊಡ್ತಾರೆ. ನಾನು 15 ಸ್ವಲ್ಪ ಅಲಾಟ್ ಮಾಡೋಕೆ ಸ್ವಲ್ಪ ಊರಿಂದ ಆಚೆ ಆಗುತ್ತೆ, ಬಟ್ ಏರಿಯಾ ತಂತಾನಾಗೆ ಡೆವಲಪ್ ಆದಮೇಲೆ ಒಳ್ಳೆ ಬೆಲೆಗೆ ಹೋಗುತ್ತೆ. ಹೌದಾ ಅಲ್ವಾ? ಇದೇ ರೀತಿನ ನಾವು ಸ್ಟಾಕ್ ಮಾರ್ಕೆಟ್ಗೂ ನಾವು ಕಂಪೇರ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಹೇಳಿ, ನಮ್ಮ ದಿನಚರಿಯಲ್ಲಿ, ಈಗ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಅಥವಾ ನೀವು ಯಾವುದೇ ಊರಲ್ಲಿ ಇರ್ಬೋದು, ಆಯಿತಾ? ನಿಮ್ಮ ದಿನಚರಿಯಲ್ಲಿ ಪ್ರತಿನಿತ್ಯ ನೀವು ಒಂದಲ್ಲ ಒಂದು ಕಂಪ್ನಿ, ಒಂದಲ್ಲ ಒಂದು ಸಂಸ್ಥೆಯ ಪ್ರಾಡಕ್ಟು ಅಥವಾ ಸರ್ವಿಸಸ್ಸು, ಅವ್ರ ಉತ್ಪಾದನೆ ಅಥವಾ ಅವ್ರ ಸರ್ವಿಸಸ್ನ ನೀವು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಪಡಿತಾನೆ ಇರ್ತೀರ. ನಿಮಗೆ ಗೊತ್ತಿದ್ದೋ ಪಡಿತಾ ಇರ್ತೀರ, ಗೊತ್ತಿಲ್ಲದೆ ಪಡಿತಾ ಇರ್ತೀರ, ಆಯಿತಾ? ಎಕ್ಸಾಂಪಲ್